ಪ್ರಿಯಾ ಅಂತ ಹೇಳ್ಬಿಟ್ಟು ಚಂದ್ರ ಲೇಔಟ್ ಇಂದ ಬರ್ತಾ ಇರೋದು. ಇದು ನನ್ಗೆ ನಾನು ಎವ್ರಿ ವೀಕ್ ಬರ್ತೀನಿ ಇಲ್ಲಿಗೆ. ಸೊ ಇಲ್ಲಿಗೆ ಬರೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಪ್ಲಸ್ ನಂದು ಹೋಮ ಆಗಿದೆ ಆಲ್ರೆಡಿ. ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು. ನಾನು ಏನ್ ಅನ್ಕೊಂಡಿದ್ದೆ ಅದೆಲ್ಲ ಆಗಿದೆ ಇವಾಗ. ಮತ್ತೆ ಪ್ಲಸ್ ಇಲ್ಲಿ ಇನ್ನೊಂದೇನಂದ್ರೆ ಮೇನ್ ಪೇಷನ್ಸ್ ಏನಿದೆ ಅದು ನಮ್ಗೆ ಇಲ್ಲಿ ಸಿಗತ್ತೆ. ಮೊದ್ಲೆಲ್ಲ ಹಾಗೆ ಹೀಗೆ ಟೆಂಪಲ್ಗಳಿಗೆ ಹೋದ್ರೆ ನೀವು ನೋಡಿದಿರಾ 3 ರೌಂಡ್ ಹಾಕೋದಿಕ್ಕೆ ನಾವು ಇದಾಗ್ಬಿಡ್ತೀವಿ. ಬಟ್ ಇಲ್ಲಿ ಕಾಯಿ ಕಟ್ಟಿದ್ಮೇಲೆ ನಿಮ್ಗೆ ಫಸ್ಟ್ 8 ರೌಂಡ್ ಹಾಕ್ಬೇಕು, ಆಮೇಲೆ 30 ರೌಂಡ್ ಹಾಕ್ಬೇಕು, ಆಮೇಲೆ 16 ರೌಂಡ್ ಹಾಕ್ಬೇಕು. ಅದರಿಂದ ನಿಮ್ಗೊಂದು ಪೇಷನ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಪ್ಲಸ್ ನೀವು ಏನ್ ಅನ್ಕೊಂಡಿರ್ತೀರ ಅದು ಖಂಡಿತ ಆಗತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕು, ನೀವು ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಥ್ಯಾಂಕ್ ಯು. ಕಾಯಿ ಕಟ್ಟಿದ್ರೆ ನೀವೇನ್ ಅನ್ಕೊಂಡ್ ಕಾಯಿ ಕಟ್ತೀರಾ, ಗುರುಗಳು ಹೇಳ್ತಾರೆ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ನಿಮ್ಗೆ ಎಷ್ಟು ನೀವ್ ಯಾವ್ದನ್ನ ಕೇಳ್ತೀರಾ ಅದ್ರ ಮೇಲೆ ಗುರುಗಳು ಹೇಳ್ತಾರೆ ನೀವ್ ಎಷ್ಟು ವಾರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಅದಕ್ ತಕ್ಕಂತೆ ನೀವು ಮಾಡ್ಕೊಳ್ತಾ ಹೋದ್ರೆ, ಅವರು ಇಲ್ಲಿಗೆ ಬರ್ಬೇಕಾದ್ರೆ ನೀವು ಏನದು ಇದು ಊಟದ ಪದ್ಧತಿ ಸ್ವಲ್ಪ ಇದೆ, ಅದನ್ನ ಅನುಕರಿಸೋದಾಗಿರ್ಬೋದು, ಅಥವಾ ಇನ್ನೊಂದೇನೋ ಒಂದು ನೀವೇನು ಅದನ್ನೇನಿದೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ನೀವೇನ್ ಅನ್ಕೊಂಡಿರ್ತೀರಾ ಅದು ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಹಾ, ಅಂದ್ರೆ ಇವಾಗ ಅವ್ರು ಹೇಳ್ತಾರೆ ಇವಾಗ ಮಂತ್ರಾಲಯಕ್ಕೆ ಹೋಗೋದಿಕ್ಕೆ ಅದು ಅಂದ್ರೆ ಕೆಲವೊಬ್ರಿಗೆ ದೂರ ಇದೆ. ಬಟ್ ಇಲ್ಲಿ ದೂರದಿಂದ ಬರೋರಿಗೆ ಅಲ್ಲಿ ಒಂದು ಕಾಯಿ ಮತ್ತೆ ಇಲ್ಲಿ ಒಂದು ಕಾಯಿ ಅಂತ ಏನಿದೆ ಅದನ್ನ ಕೊಡ್ತಾರೆ. ಸೊ ಇಲ್ಲಿಗೆ ಬಂದು ಇಲ್ಲೇ ಮಾಡ್ಬೇಕು ಅನ್ನೋದೇನಿಲ್ಲ. ಮನೆಗೊಂದು ಕಾಯಿ ಕೊಟ್ಟಿರ್ತಾರೆ, ಅದ್ರಲ್ಲಿ ಅವ್ರು ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಮ್ಗೂ 21 ವಾರ ಹೇಳಿದ್ದಾರೆ. ಅದು ಫಸ್ಟ್ 8 ರೌಂಡ್ ಹಾಕ್ಬೇಕು. ಅದರಿಂದ ಒಂದು ಅಲ್ಲೇ ನೀವು ರೌಂಡ್ ಏನ್ ಹಾಕ್ತಿರ್ತೀರಾ ಅಲ್ಲೇ ನಿಮ್ಗೊಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗತ್ತೆ. ನಂಬಿದೀನಿ, ಇದಾರೆ ಅಷ್ಟೇ. ಆಗತ್ತೆ, ನಂಬಿಕೆ ಇರ್ಬೇಕಷ್ಟೇ. ರಾಯರಂದ್ರೆ ನಂಬಿಕೆ ಅಲ್ವಾ ಸರ್. ಇದಾರೆ, ನಂಬಿದೀವಿ ಅಷ್ಟೇ.